ಮೂತ್ರ ವಿಸರ್ಜನೆಗೆ ಇಲ್ಲದ ಸೌಲಭ್ಯ. ಶಾಲಾ ಕಾಲೇಜು ದೇವಸ್ಥಾನಗಳ ಕಾಂಪೌಂಡ್ಗಳೇ ಮೂತ್ರ ವಿಸರ್ಜನೆಗೆ ಗತಿ. ದಿನದಿಂದ ದಿನಕ್ಕೆ ಪ್ರವಾಸಿ ಕೇಂದ್ರವಾಗಿ ಬೆಳೆಯುತ್ತಿರುವ ಶರಣರ ನೆಲ ಬಸವಕಲ್ಯಾಣ ನಗರದ ಪ್ರಮುಖ ರಸ್ತೆ ಬದಿ ಸೇರಿದಂತೆ ಪ್ರಮುಖ ಸ್ಮಾರಕಗಳ ಬಳಿ ಮೂತ್ರ ವಿಸರ್ಜನೆಗೆ ಅಗತ್ಯ ಸೌಲಭ್ಯಗಳು ಇಲ್ಲದೆ ಜನರು ಪರದಾಡುವಂತೆ ಮಾಡಿದೆ. ಬಸವಕಲ್ಯಾಣ ನಗರದ ತ್ರಿಪುರಾಂತ್ ಪ್ರವಾಸಿ ಮಂದಿರದಿಂದ ಹಿಡಿದು ಮುಖ್ಯ ರಸ್ತೆಯ ಮಾರ್ಗವಾಗಿ ಐತಿಹಾಸಿಕ ಕೋಟೆವರೆಗೆ ಹಾಗೂ ಪ್ರಮುಖ ಶರಣ ಸ್ಮಾರಕಗಳ ಬಳಿ ಶೌಚಾಲಯ ಅಥವಾ ಮೂತ್ರಾಲಯಗಳ ಸೌಲಭ್ಯ ಕಲ್ಪಿಸದೇ ಇರುವುದರಿಂದ ಸ್ಥಳೀಯರು ಸೇರಿದಂತೆ ಪ್ರವಾಸಿಗರು ಸಮಸ್ಯೆ ಎದುರಿಸುವಂತೆ ಮಾಡಿದ್ದು ಸುಳ್ಳಲ್ಲ. ಮೂತ್ರ ವಿಸರ್ಜನೆಗೆ ಅಗತ್ಯ ವ್ಯವಸ್ಥೆ ಇಲ್ಲದ ಕಾರಣ ಬರೀ ಬಾಲಕಿಯರೇ ಓದುವ ಬಸವಕಲ್ಯಾಣ ನಗರದ ಸರ್ಕಾರಿ ನೀಲಂಬಿಕಾ PU ಕಾಲೇಜಿನ ಮುಂದೆ ಕಾಂಪೌಂಡ್ಗೆ ಹಾಗೂ ಹರಳೆ ವೃತ್ತದ ಬಳಿ ಇರುವ ಸಾರ್ವಜನಿಕ ಉದ್ಯಾನವನದ ಮುಖ್ಯ ದ್ವಾರದ ಬಳಿ ಹಾಗೂ ನಗರದ ಐತಿಹಾಸಿಕ ಬಸವೇಶ್ವರ ಮಂದಿರದ ಬಳಿ ದೇವಸ್ಥಾನದ ಸುತ್ತಲಿನ ಗೋಡೆಗಳಿಗೆ ಹಾಗೂ ಕೋಟೆಗೆ ಭೇಟಿ ನೀಡುವ ಜನರು ಕೋಟೆ ಒಳಗಡೆಯೇ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಗರದ ಐತಿಹಾಸಿಕ ಶ್ರೀ ಸದ್ಗುರು ಸದಾನಂದ ಸ್ವಾಮಿ ಮಠದ ಆವರಣದಲ್ಲಿ ಮೂತ್ರ ವಿಸರ್ಜನೆಗೆ ಸಮಸ್ಯೆಯಾಗುತ್ತಿದ್ದು, ದೇವಸ್ಥಾನದ ಮುಂದೆ ಇರುವ ಗೋಡೆಗಳಿಗೆ ಎಲ್ಲೆಂದರಲ್ಲಿ ಜನ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ. ದೇವಸ್ಥಾನಕ್ಕೆ ಬರುವ ಭಕ್ತರು ಗಬ್ಬು ನಾರುವ ವಾಸನೆಯೊಂದಿಗೆ ಮೂತ್ರ ವಿಸರ್ಜನೆ ಮಾಡುವ ಜನರ ದರ್ಶನ ಮಾಡಿದ ನಂತರವೇ ಮಂದಿರ ಪ್ರವೇಶಿಸಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಸರ್ಕಾರಿ ನೀಲಂಬಿಕಾ ಕಾಲೇಜಿನ ಮುಂದೆ ಕಾಂಪೌಂಡ್ ಗೋಡೆಗೆ ಜನರು ಮೂತ್ರ ವಿಸರ್ಜನೆ ಮಾಡುತ್ತಿರುವ ಕಾರಣ ಕಾಲೇಜಿಗೆ ಬರುವ ಬಾಲಕಿಯರು ತೀವ್ರ ಮುಜುಗರ ಎದುರಿಸುವಂತಾಗಿದೆ. ನಗರದ ಬಸವವನ ಹಾಗೂ ಸದ್ಗುರು ಸದಾನಂದ ಸ್ವಾಮಿ ಮಠದ ಆವರಣದಲ್ಲಿ ನಗರಸಭೆಯಿಂದ 10 ಲಕ್ಷಕ್ಕೂ ಅಧಿಕ ರೂಪಾಯಿ ವೆಚ್ಚ ಮಾಡಿ 2 ಸ್ವಯಂಚಾಲಿತ ಮೂತ್ರ ವಿಸರ್ಜನೆಗಾಗಿ ಯಂತ್ರಗಳನ್ನು ಸ್ಥಾಪಿಸಲಾಗಿತ್ತು. ಆದರೆ ಯಂತ್ರಗಳು ಸ್ಥಾಪಿಸಿದ ನಂತರ ಯಂತ್ರಗಳಿಗೆ ಚಾಲನೆ ನೀಡದೇ ಇರುವ ಕಾರಣ ಯಂತ್ರಗಳು ನಿಂತಲ್ಲೇ ನಿಂತು ತುಕ್ಕು ಹಿಡಿದು ಸಂಪೂರ್ಣ ಹಾಳಾಗಿ ಹೋಗಿವೆ. ನಗರದ ಮುಖ್ಯ ರಸ್ತೆ, ಶರಣ ಸ್ಮಾರಕಗಳು, ಉದ್ಯಾನವನ, ಸರ್ಕಾರಿ ಶಾಲಾ ಕಾಲೇಜುಗಳ ಅಕ್ಕಪಕ್ಕದಲ್ಲಿ ಸಾರ್ವಜನಿಕರ ಬಳಕೆಗಾಗಿ ಮೂತ್ರಾಲಯಗಳನ್ನು ನಿರ್ಮಾಣ ಮಾಡಬೇಕಿದ್ದ ನಗರಸಭೆ ಹಾಗೂ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯ ವಹಿಸಿದೆ. ಈ ಕಾರಣಕ್ಕಾಗಿ ಸ್ಥಳೀಯರು ಹಾಗೂ ಪ್ರವಾಸಿಗರು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರದ ಪ್ರಮುಖ ವೃತ್ತಗಳು ಸೇರಿದಂತೆ ಜನನಿಬಿಡ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮೀಕಾಂತ್ ನಿಂಬಾಳ್ಕರ್ ಇಂದು ಸಂಜೆ 6 ಗಂಟೆ ಸುಮಾರಿಗೆ ಪಬ್ಲಿಕ್ ಆ್ಯಪ್ ಮೂಲಕ ನಗರಸಭೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಬಸವಕಲ್ಯಾಣ ನಗರದಲ್ಲಿ ಮೂತ್ರಾಲಯಗಳು ಇಲ್ಲದ ಕಾರಣ ವೃದ್ಧರು, ಮಹಿಳೆಯರು ಸೇರಿದಂತೆ ಜನರು ನಾನಾ ತೊಂದರೆ ಎದುರಿಸುವಂತಾಗಿದೆ. ನಗರದ ಬಸವವನ ಹಾಗೂ ಸದಾನಂದ ಸ್ವಾಮಿ ಮಠದ ಆವರಣದಲ್ಲಿ ಸ್ಥಾಪಿಸಿದ ಸ್ವಯಂಚಾಲಿತ ಯಂತ್ರಗಳು ತುಕ್ಕು ಹಿಡಿದು ಸಂಪೂರ್ಣ ಕೆಟ್ಟು ನಿಂತಿವೆ. ಇದರಿಂದ ಲಕ್ಷಾಂತರ ರೂಪಾಯಿ ವೆಚ್ಚವಾದರೂ ಜನರಿಗೆ ಉಪಯೋಗಕ್ಕೆ ಬಾರದಂತಾಗಿವೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಜನಸಂಚಾರ ಅಧಿಕ ಇರುವ ಕಡೆಗಳಲ್ಲಿ ಮೂತ್ರ ವಿಸರ್ಜನೆಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ಕಿಟ್ಟ ಪಬ್ಲಿಕ್ ಆ್ಯಪ್ ಮೂಲಕ ಸ್ಥಳೀಯ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಬಸವಕಲ್ಯಾಣ ಶರಣರ ನಾಡು, ತ್ರಿಪುರಾಂತದಿಂದ ಕಿಲ್ಲಾವರೆಗೆ ಹೋಗೋವರೆಗೆ ಇಲ್ಲಿ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡೋಕ್ಕೆ ಎಲ್ಲಿ ಸ್ಥಳನೂ ಇಲ್ಲ. ಹೊರಗಿನವರು ಪ್ರವಾಸಿಗರು 100 ಜನ ಬರ್ತಾ ಇದ್ದಾರೆ. ಇಲ್ಲಿ ಅಕ್ಕಪಕ್ಕದ ದೊಡ್ಡ ದೊಡ್ಡ ಸಂಕೀರ್ಣವ, ಆ ಸಂಕೀರ್ಣದವರೆಗೂ ಕೂಡ ಮೂತ್ರ ವಿಸರ್ಜನೆಗೆ ಹೋಗ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಈ ನಗರಸಭೆಯವರು ಇದು ಒಂದು ಟಾಯ್ಲೆಟ್ ತಂದು ಕುಡಿಸಿದ್ರಲ್ಲಿ ಇನ್ನೂ ಇದು ಉದ್ಘಾಟನೆ ಮಾಡಿಲ್ಲ. ಸುಮಾರು 4-5 ವರ್ಷ ಆಯಿತು. ಅಂದಾಜು ವೆಚ್ಚ ಒಂದು 4-5 ಲಕ್ಷ ರೂಪಾಯಿದು ಇದು ಟಾಯ್ಲೆಟು. ಅದ್ರ ಸಲುವಾಗಿ ಜನ ಇಲ್ಲಿ ಅಕ್ಕಪಕ್ಕದವರೆಲ್ಲ ಏನು ಮಾಡ್ತಾ ಇದ್ದಾರೆ, ಬಸವವನದ ಗೇಟಿಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದು ಜನರ ತಪ್ಪಲ್ಲ, ನಗರಸಭೆಯವ್ರ ತಪ್ಪು. ನಗರಸಭೆಯವರು ಇದು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ಜನ ಇದು ಉಪಯೋಗ ಮಾಡ್ಕೋತಾರೆ. ಅಕ್ಕಪಕ್ಕ ಚಾಟ್ ಬಂದಿವೆ, ಅಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡಿದೆಲ್ಲ ವಾಸನೆ ಬರ್ತಾ ಇದೆ. ಇದರಿಂದ ರೋಗ ರುಜಿನಗಳೆಲ್ಲ ಕಾರಣ ಆಗ್ತದೆ. ನಗರಸಭೆಯವರು ಎಚ್ಚೆತ್ತುಕೊಂಡು ಇದು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕೆಂದು ನಾನು ನಗರಸಭೆ ಅಧಿಕಾರಿಗಳು ಕೇಳಿಕೊಳ್ತೀನಿ. ಬಸವಕಲ್ಯಾಣದಾಗ ತಾವು ನೋಡ್ಬೋದು ಸ್ವಯಂ ಚಾಲಿತ ಒಂದು ಏನು ಶೌಚಾಲಯ ಏನು ಕುಡಿಸ್ಯಾರ. ಇಲ್ಲಿ ನೋಡ್ಬೋದು ತಾವು ದೇವಸ್ಥಾನವ, ಇಲ್ಲೆಲ್ಲ ಬಟ್ಟೆ ದುಕಾನ, ಹೆಣ್ಮಕ್ಳು ಇದು ಒಡೆದ ಅಂತ ಜಾಗ ಅದ. ಇಲ್ಲಿ ಇದು ಸುಮಾರು 4 ವರ್ಷದಿಂದ ಇದು 6-7 ಲಕ್ಷ ವೆಚ್ಚ ಮಾಡಿ ಇದು ಮಾಡಿದ ರೊಕ್ಕ ಕೂಡ ಪೋಲ್ ಆಗ್ಯಾವ. ಆದ್ರೂ ಕೂಡ ಇದು ಯಾವುದೇ ರೀತಿ 7 ವರ್ಷ ಆಯ್ತು ಯಾವುದೇ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದಕ್ಕೆ ಎಲ್ಲೋ ಒಂದ್ ಕಡೆ ಆಡಳಿತ ಏನ್ ಮಾಡ್ತಾ ಇದ್ದ ಅಂತ ಹೇಳಿ ನಾ ಒಂದು ಪ್ರಶ್ನೆ ಎತ್ತಲಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಚೌಕಿನ ತಾವು ನೋಡ್ಬೋದು. ಅಂಬೇಡ್ಕರ್ ಚೌಕಿನ ಇಂಥದ್ದೇನು ಕುಂಡಿಸಿಂದಿತ್ತು ಶೌಚಾಲಯ, ಅದು ಕಾಣೆನೇ ಆಗ್ಯದ. ಅದಕ್ಕೆ ಹೊಣೆಗಾರರು ಯಾರು? ಇದು ಹಣ ಪೋಲ್ ಮಾಡ್ತಾ ಇದ್ದಾರ, ಇದು ಜವಾಬ್ದಾರ ಯಾರು?